ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬಹಳ ದಿನ ಆಗಿತ್ತು ನಾನು ಭೇಟಿಯಾಗಿರ್ಲಿಲ್ಲ. ಇತ್ತೀಚೆಗೆ ಡೆಲ್ಲಿಗೆ ಹೋದಾಗ್ಲೂ ಸಿಕ್ಕಿರ್ಲಿಲ್ಲ. ಸಾಹೇಬ್ರು ಟೂರ್ ಮೇಲೆ ಇದ್ರು. ಸೊ ಒಂದು ನಮ್ಮಲ್ಲಿ ಸಂಪ್ರದಾಯ, ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅವ್ರು ಇಲ್ಲಿ ಬೆಂಗಳೂರಿಗೆ ಬಂದಾಗ ಬಂದು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ತಗೊಳ್ಕೊಂಡು ಹೋಗ್ತೀವಿ. ಸೊ ಸುಮಾರು ವಿಚಾರದ ಬಗ್ಗೆ ಚರ್ಚೆ. ನಿಮ್ಮ ಅನಾರೋಗ್ಯ ಇದ್ದಾಗ ಅವರೇ ಕೂತು ಬಂದು ಭೇಟಿಯಾಗಿ ಅದ್ರ ಬಗ್ಗೆ ಕೇಳಿದ್ರು, ಹೇಗಿದ್ದೀರಾ, ಈಗ ಚೆನ್ನಾಗಿದ್ದೀರಾ, ಆರೋಗ್ಯ ಸುಧಾರಣೆ ಆಗಿದೆಯಾ, ಟೂರ್ ಮಾಡ್ತಾ ಇದ್ದೀರಾ, ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ, ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ, ಗೃಹಲಕ್ಷ್ಮಿ ಬಗ್ಗೆ ಬಹಳ ಇಂಟ್ರೆಸ್ಟ್, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೆಯಾ, ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆಯಾ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆ. ಗೃಹಲಕ್ಷ್ಮಿ ಅಂದ್ರೆ ಇವಾಗ 1-2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅದನ್ನ ಯಾವ ರೀತಿ ನೋಡಿ, 2 ತಿಂಗಳಿಂದ ಅಂತ ಇಲ್ಲ, ಈಗ ಮತ್ತೆ ಏಪ್ರಿಲ್ದನ್ನು ಕೂಡ ಬಿಲ್ ಮಾಡಿದೀನಿ. ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ. ಜನವರಿ ಫೆಬ್ರವರಿ ಇದನ್ನು ಕೂಡ ನಾವು ಹಾಕಿದ್ದೀವಿ. 1 ತಿಂಗಳದು, ಅದು ಮಾರ್ಚ್ ಇದ್ದು, ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ. ಸೊ ಮಾರ್ಚ್ 1 ತಿಂಗಳು ಹೆಚ್ಚು ಕಡಿಮೆ ಆಗಿದೆ. ಮಿಕ್ಕಿರೋದು ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇದೆ. ಇನ್ನೊಂದು ಮೇಡಮ್, ಇವಾಗ ಕರಾವಳಿನಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆಲ್ಲ ನೀವು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೀರಿ. ಹೌದು, 15 ದಿನದಿಂದನೇ ಹೋಗಿ ನಾವು ಮೀಟಿಂಗ್ ಅನ್ನ ಮಾಡಿ ಎಲ್ಲ ಏನು ಮುನ್ನೆಚ್ಚರಿಕೆ ಕ್ರಮವನ್ನ ಯಾವ ರೀತಿ ಎಲ್ಲ ತೆಗೆದುಕೊಳ್ಬೇಕು, ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಮೆಸ್ಕಾಂದವರ ಜವಾಬ್ದಾರಿ ಏನು, ಕೃಷಿ ಇಲಾಖೆಯ ಜವಾಬ್ದಾರಿ ಏನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಏನು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಕ್ಕೆ ಈಗಾಗಲೇ ಹೋಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದೀನಿ. ಸತತವಾಗಿ DC ಅವರ ಜೊತೆ, SP ಅವರ ಜೊತೆ, CO ಜೊತೆ, ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳ ಜೊತೆ ಸಂಪರ್ಕದಲ್ಲಿದ್ದೀನಿ. ಯಾಕಂದ್ರೆ ನನ್ನ ಮೇಲೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತ ಅವುಗಳ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ಎಲ್ಲ ರೀತಿಯಿಂದ ತೆಗೆದುಕೊಂಡಿದ್ದೀವಿ. ಸ್ಪೆಷಲಿ ಮೀನುಗಾರರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಾರೆ. ನೋಡಿ, ಉಡುಪಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ಲಿಕ್ಕೆ ಬಯಸ್ತೇನೆ. ತಾವು ನೋಡಿರ್ಬೋದು, ಕಳೆದ 3 ವರ್ಷದಿಂದ 2.5 ವರ್ಷದಿಂದ ಇತ್ತೀಚೆಗೆ ನಮ್ಮ ಸರ್ಕಾರ ಬಂದಾಗಿನಿಂದ ಏನು ಲಾ ಅಂಡ್ ಆರ್ಡರ್ ಮುಂಚೆ ಯಾವ ಪರಿಸ್ಥಿತಿ ಇತ್ತು ಅಥವಾ 2.5 ವರ್ಷದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅನ್ನೋದನ್ನ ತಾವು ನೋಡಿದ್ದೀರಾ. ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ನಾವು ಉಡುಪಿಗೆ ಡೆಪ್ಯೂಟ್ ಮಾಡಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಗೊಂದಲಗಳಾಗಲಿ ಅಥವಾ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಗಳಾಗಲಿ ಕಂಪೇರ್ ಟು ಪ್ರೀವಿಯಸ್ ದಿನಗಳನ್ನ ನಾವು ನೋಡಿದ್ರೆ ಬಹಳಷ್ಟು ಕಡಿಮೆನೂ ಆಗಿದೆ. ಮತ್ತು ಬಹಳಷ್ಟು ಭಯ ಮತ್ತು ಭಕ್ತಿ ಕೂಡ ಜನರಲ್ಲಿ ಆ ಭಾಗದಲ್ಲಿ ಬಹಳಷ್ಟು ಕಲ್ತಂತ ಜನ ಇದ್ದಾರೆ. ಸೊ ಬಹಳಷ್ಟು ಭಯ ಭಕ್ತಿ ಕೂಡ ಬಂದಿದೆ ಪೊಲೀಸ್ ಇಲಾಖೆಯವ್ರ ಮೇಲೆ ಅಂತ ಹೇಳ್ಬೋದು. ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು, ರಾಜಕೀಯ ಏನಾದ್ರು ಚರ್ಚೆ ಆಯ್ತಾ ಮೇಡಮ್? ನೋಡಿ, ಒಂದು ಚರ್ಚೆ ಅಂತಂದಾಗ ಎಲ್ಲಾ ರೀತಿಯಾದಂತ ಚರ್ಚೆಗಳು ಸಹಜ. ಅದರಲ್ಲೂ ಜಾಸ್ತಿ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನೋಡಿ, ಅಧ್ಯಕ್ಷರು ಸಹಜವಾಗಿನೇ ಕೇಳ್ತಾರೆ. ಅದರಲ್ಲೂ ಇಷ್ಟೊಂದು ದೊಡ್ಡ ಇಲಾಖೆಯನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಒಬ್ಳು ಮಹಿಳೆ ಮೇಲೆ ವಿಶ್ವಾಸ ಇಟ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ತೃಪ್ತಿ ಇದೆ ಅಂತ ನನ್ನ ಭಾವನೆ, ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.